ಕೆಲವು ಜನ ಶ್ರೀಮಂತರ ಹೆಸರನ್ನು ಕೇಳಿರ್ಬೋದು. ಅವರು ಸಂಪಾದನೆ ಮಾಡಿರೋದು ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಕೂತ್ಕೊಂಡು ತಿಂದ್ರು ಕೂಡ ಕರಗಲ್ಲ ಅಂತಂಗ ಆಸ್ತಿಗಳು ಕೂಡಿಸಿಟ್ಟಿದ್ದಾರೆ, ತೃಪ್ತಿ ಇಲ್ಲ, ಇನ್ನೂ ದುಡಿಬೇಕಂತಕ್ಕಂಥದ್ದು. ಯಾಕೆ ಇದನ್ನೆಲ್ಲ ಯೋಚನೆ ಮಾಡಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಮಗೂ ಕೂಡ ಭಕ್ತಿಯಲ್ಲಿ ತೃಪ್ತಿ ಇರಬಾರ್ದು. ಎಷ್ಟು ಭಕ್ತಿ ಮಾಡಿದ್ರು ಇನ್ನೂ ಏನೋ ಕೊರತೆ ಇದೆ, ಇನ್ನೂ ನನಗೆ ಭಕ್ತಿ ಮಾಡ್ಬೇಕು ಅನ್ನುವಂತ ಆಸೆ ನಮಗೆ ಬರ್ಬೇಕು. ಬಹಳ ಜನ ಮೂರ್ ಟೈಮ್ ಪ್ರೇಯರ್, ಓಕೆ, ಬೆಳಿಗ್ಗೆ ಒಂದ್ಸರಿ ಊಟ, ಮಧ್ಯಾಹ್ನಕ್ಕೆ ಒಂದ್ಸರಿ ಊಟ, ಸಾಯಂಕಾಲ ನೈಟ್ಗೆ ಒಂದ್ಸರಿ ಊಟ, ಈ 3 ಟೈಮ್ ಪ್ರಾರ್ಥನೆ ಮಾಡುವಂಥದ್ದು ಸಾಕು ಅನ್ನಕ್ಕಂತ ಒಂದು ಭಕ್ತರುಗಳು ಇವತ್ತಿಲ್ವಾ? ಇದ್ದಾರೆ. ಭಾನುವಾರ ಮಾತ್ರ ವಾಕ್ಯ ಕೇಳುವಂತ ಭಕ್ತರುಗಳು ಇಲ್ವಾ? ಬೇರೆ ದಿನ ವಾಕ್ಯಗಳು ಓದಲಾರದೆ ಅಂತವ್ರು ಇದ್ದಾರೆ. ನಿಜವಾಗ್ಲೂ ಬಾಯಾರದ ಜಿಂಕೆ ನೀರಿಗೆ ತೌಕ ಪಡುವ ಹಾಗೆ ನಮ್ಮ ಮನಸ್ಸು ದೇವರಿಗಾಗಿ ತೌಕ ಪಡ್ತದ? ದಾವೀದನು ದೇವರ ಸನ್ನಿಧಾನದಲ್ಲಿ ಬೆಳೆದು ಅಥವಾ ದೇವರಿಗಾಗಿ ಬೆಳೆದು ದೇವರನ್ನ ಆರಾಧಿಸ್ಕೊಂತ ಬೆಳೆದು ಹಾಗೆ ದೇವರಿಗಾಗಿ ಕಾಯ್ತಾ ಇದ್ದಾನೆ. ದೇವರ ಆಲಯಕ್ಕೆ ಹೋಗೋಣ ಬಾ ಅಂತ ಯಾರಾದ್ರೂ ಕರೆದ್ರೆ ಎಷ್ಟೋ ಸಂತೋಷ. ದೇವರ ಆಲಯದ ಬಾಗಿಲು ಕಾಯ್ದುಕೊಂಡಿರೋದೇ ಲೇಸು. ನಿಜವಾಗ್ಲೂ ಎಷ್ಟೊಂದು ಧನ್ಯನು ರೀ ದಾವೀದನು. ನಿಜವಾಗ್ಲೂ ದೇವರ ಅಷ್ಟು ಇನ್ನೂ ಆಳವಾಗಿ ಇಳಿದು ಹೋಗ್ತಾ ಇದ್ದಾನೆ ಭಕ್ತಿಗೆ. ಅಲ್ಪವಾದ ಭಕ್ತಿ ಸಾಕ ನಮಗೆ? ಇದು ಮರುಭೂಮಿ ಮರುಭೂಮಿಯಲ್ಲಿ ನೀರು ಬಿದ್ದಾಗ ಎಷ್ಟೊಂದು ಸಂತೋಷ ಪಡುತ್ತೆ ಮರುಭೂಮಿ, ಯಾಕಂದ್ರೆ ಬಾಯೆಲ್ಲ ತೆಗೆದುಕೊಂಡಿರುತ್ತದೆ. ಹಾಗೆ ನಮ್ಮ ಲೈಫ್ ಅಲ್ಲಿ ಕೂಡ ಕಾಯ್ತಾ ಇರಬೇಕು. ಸ್ವಲ್ಪ ಭಕ್ತಿ ಮಾಡುವಾಗ ನಾವು ದೇವರ ರಾಜ್ಯಕ್ಕೆ ಹತ್ತಿರವಾಗ್ಲಿಕ್ಕೆ ಆಗಲ್ಲ. ಕಷ್ಟ ಕಾಲಗಳು, ಕಠಿಣ ಕಾಲಗಳು ಬರುತ್ತೆ, ವಾಕ್ಯ ಸಿಗಲಾರದ ಕಾಲ ಬರುತ್ತೆ. ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ದೇವರ ವಾಕ್ಯದ ಕ್ಷಾಮ. ಹಾಗಾದ್ರೆ ಇವಾಗ ನಾವು ಇನ್ನೂ ಆಳವಾಗಿ ಇದನ್ನು ಶೇಖರಣೆ ಮಾಡಿ ಇಟ್ಕೋಬೇಕು ನಮ್ಮ ಹೃದಯದಲ್ಲಿ. ಇದು ನಮಗೆ ಸಿಗದಾಗ ಹೋದಂತ ಕಾಲ, ಅವಾಗ ನಮ್ಮ ಹೃದಯದಲ್ಲಿರುವಂತ ವಾಕ್ಯ ನಮ್ಮನ್ನ ಕಾಪಾಡುವಂತದ್ದಾಗಿರ್ತದೆ. ಸ್ವಲ್ಪ ಭಕ್ತಿ ಮಾಡಿ ನಾನು ಎಷ್ಟೋ ಸಾಧಿಸಿದ್ದೇನೆ ಅನ್ನುವಂಥ ಯೋಚನೆ ಬೇಡ. ಇನ್ಮೇಲೆ ಇನ್ನೂ ಭಕ್ತಿ ಆಳದಲ್ಲಿ ಇಳಿದು ಹೋಗೋಣ ಅಂತ ಆಸೆ ಬೇಕು. ಇಷ್ಟು ದಿನ ಮಾಡಿದ ಭಕ್ತಿ ನಮಗೆ ಕೇವಲವಾಗಿರ್ಬೇಕು, ಇನ್ನು ಹೆಚ್ಚಾದ ಭಕ್ತಿ ನಾವು ಮಾಡಬೇಕು. ಆವಾಗ ನಮ್ಮ ಅಂತರಾತ್ಮ ಸಂತೋಷವಾಗ್ತದೆ. ನಮ್ಮೊಳಗಡೆ ವಾಸಿಸುವಂತ ಪವಿತ್ರಾತ್ಮ ದೇವರು ನಿಜವಾಗ್ಲೂ ಸಂತೋಷವುಳ್ಳವನಾಗಿರ್ತಾನೆ. ಆತ ನಮ್ಮನ್ನು ಗೈಡ್ ಮಾಡ್ತಾನೆ. ಓಕೆ, ಏನ್ ಮಾಡ್ಬೇಕಂತ ಗೈಡ್ ಮಾಡ್ತಾನೆ, ಯಾವ ಯೋಚನೆ ಅನ್ನುವಂಥದ್ದು ಗೈಡ್ ಮಾಡ್ತಾನೆ, ಏನ್ ಕೆಲಸ ಮಾಡ್ಬೇಕು ಗೈಡ್ ಮಾಡ್ತಾನೆ. ನಾವು ದೇವರ ಸನ್ನಿಧಾನದಲ್ಲಿ ಬೆಳಿಬೇಕು ಇನ್ನೂ ಅಂತ ಆಳವಾಗಿ ಅಂತ. ದೇವರು ಟೈಮ್ ಎಲ್ಲರಿಗೂ ಕೊಟ್ಟಿರ್ತಾರೆ. ಇವತ್ತು ನಿನ್ ಕೈಲಿ ಟೈಮ್ ಇದೆ, ನನ್ನ ಕೈಲಿ ಟೈಮ್ ಇದೆ. ಒಂದ್ಸಾರಿ ಯೋಚನೆ ಮಾಡಿ, ನಮ್ಮ ಸ್ವಂತದವರು, ನಮಗೆ ಪರಿಚಯ ಇದ್ದವರು ಎಷ್ಟೋ ಜನ ನಮ್ಮ ಕಣ್ಮುಂದೆ ಇಲ್ಲ, ಅವ್ರ ಟೈಮ್ ಮುಗಿದೋಗಿದೆ. ಅಂದ್ರೆ ನೀವು ಈ ಟೈಮ್ ಸದ್ವಿನಿಯೋಗ ಪಡಿಸ್ಕೊಳ್ಬೇಕು. ಪೌಲನ್ ಅದನ್ನ ಹೇಳ್ತಾನೆ, ಸಮಯವು ಬೆಳೆಯುಳ್ಳದ್ದೆಂದು ಎನಿಸಿರಿ ಅಂತ. ಇವತ್ತು ನಮ್ಗೆ ಆ ತೃಪ್ತಿ ಇನ್ನೂ ಬೇಕು, ಇನ್ನೂ ಆಸೆ ಬೇಕು. ಓಕೆ, ಯಾವ್ದಾದ್ರು ಒಂದು ವಿಶೇಷವಾದ ಫುಡ್ ನಾವು ತಿನ್ನುವಾಗ ಇನ್ನೂ ಬೇಕಂತ ಬಯಸ್ತಿರ್ತದೆ. ಇದು ಪರಲೋಕದ ಮನ್ನಾ, ದೇವರು ನಮಗೆ ಕೊಟ್ಟಿದ್ದಾರೆ. ಇನ್ನೂ ಬೇಕಂತ ಭಕ್ತಿ ತಗೋಬೇಕು. ಪ್ರಾರ್ಥನಾ ಜೀವಿತ ಇನ್ನೂ ಬೇಕಂತ ತೆಗೆದುಕೊಳ್ಬೇಕು. ದೇವರ ಸಹವಾಸ ಇನ್ನೂ ಬೇಕಂತ ತೆಗೆದುಕೊಳ್ಬೇಕು. ಯಾಕೆಂದ್ರೆ ಈಗಿನ ಕಾಲ ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲ ಹೊರತು ನಿದ್ದೆ ಮಾಡುವಂತ ಕಾಲ ಅಲ್ಲ ಅಂತ ದೇವರೇ ಹೇಳಿದ್ದಾರೆ.